ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಅವಶ್ಯಕತೆ ಇದ್ದಲ್ಲಿ ಗಮನಿಸಿ. ಇವತ್ತಿನ ವಿಷಯ ನಮ್ಮ ಅಕ್ಕ ತಂಗಿಯರಿಗೆ ಸಂಬಂಧಪಟ್ಟಂತಹ ವಿಚಾರ. ಯಾವುದು? ಸೌಂದರ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಮಹಿಳೆಯರು ಹೇಳ್ತಾರೆ, ಸೌಂದರ್ಯ ನಮ್ಮ ಅಧಿಕಾರ ಸಾರ್, ನಮ್ಮ ಹಕ್ಕು ಸಾರ್ ಅಂತಂದು. ಹಂಗೇನಿಲ್ಲ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದ್ರದ್ದು ಕೂಡ ಹಕ್ಕಿದೆ ಸೌಂದರ್ಯದ ಮೇಲೆ. ನೋಡಿ, ಯಾರು ನಿಮ್ಮನ್ನು ನೀವು ಕೇರ್ ಮಾಡ್ಕೊಳ್ತೀರಾ ಅವ್ರಿಗೆ ಆ ಅಧಿಕಾರ ಇದೆ. ಬ್ಯೂಟಿ ಕಾನ್ಷಿಯಸ್ ಅನ್ನೋದು ಎಲ್ಲರಿಗೂ ಇರಬೇಕಾದ್ದೇ. ಅಂಥ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ನಾವು ಚೆಂದ ಕಾಣಬೇಕು. ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗೋ ಅಂಥವ್ರು ನಮ್ಮ ಮುಖವನ್ನು ನೋಡಿ ಅವರಿಗೆ ಜೀವನೋತ್ಸಾಹ ಬರಬೇಕು. ಸಾಯೋರಂಥವ್ರು ಮತ್ತೆ ವಾಪಸ್ ಮನೆಗೆ ಬರಬೇಕು, ಖುಷಿ ಖುಷಿಯಾಗಿ ಜೀವನ ನಡೆಸ್ಬೇಕು ಅಂತ ಅವ್ರಿಗೂ ಕೂಡ ಆಸೆ ಬರಬೇಕು. ಆ ರೀತಿ ನಿಮ್ಮ ಮುಖ ಕಳೆಯುಕ್ತವಾಗಿರಬೇಕು, ಕಳೆಗುಂದಬಾರದು ಅಂಥ ವೀರ ಸನ್ಯಾಸಿನೇ ಹೇಳಿರ್ಬೇಕಾರೆ ಸ್ವಾಮಿ ವಿವೇಕಾನಂದರು. ನಮಗೆ ನಿಮಗೇನು, ನಾವೆಲ್ಲ ಸಂಸಾರಿಗಳು, ನಮಗೆ ಆಸೆ ಇದ್ದೇ ಇರ್ತದೆ ಚಂದ ಕಾಣಬೇಕು ಅಂತಂದು. ವೀಕ್ಷಕರೇ, ನಿಮ್ಮ ಮುಖ ಕಮಲದಂತೆ ಹರಳಬೇಕು. ಕಮಲದ ಕಾಂತಿಯಂತೆ ಕೋಟಿ ಸೂರ್ಯ ಸಮಪ್ರಭ. ಅಂದರೆ ಸೂರ್ಯನಿಗೂ ಕಮಲಕ್ಕೂ ಡೈರೆಕ್ಟ್ ಕನೆಕ್ಷನ್ ಇದೆ. ಸೂರ್ಯ ಅರಳಿದ ಹಾಗೆ ಕಮಲದ ಹೂವು ಹರಳುತ್ತದೆ, ಸೂರ್ಯ ಮುಳುಗಿದ ಹಾಗೆ ಕಮಲದ ಹೂವು ಮುದುಡುತ್ತದೆ. ಅರ್ಥಾತ್ ಸೂರ್ಯನ ಪ್ರಭೆಗೂ ಮತ್ತು ಕಮಲದ ಹೂವಿಗೂ ನೇರ ಕನೆಕ್ಷನ್ ಇದೆ. ಯಾರಿಗೆ ಈ ಒಂದು ಕಮಲದ ಹೂವಿನ ಚಂದ ಬೇಕು ಅಂತ ಇಷ್ಟಪಡ್ತೀರಿ ಅಂಥವ್ರು ಏನು ಮಾಡಬೇಕು? ಇದೇ ಕಮಲದ ಹೂವನ್ನು ಬಳಕೆ ಮಾಡಬೇಕು. ಹೆಂಗೆ? ಕಮಲದ ಹೂವನ್ನು ತನ್ನಿ, ಆ ಪೆಟಲ್ಸನ್ನು, ದಳಗಳನ್ನು ತೊಗೊಂಬಂದ್ಬಿಟ್ಟು ಅದನ್ನು ಕುಟ್ಟಿ ಕಲ್ಕ ಮಾಡಿರಿ. ಆ ಕಲ್ಕ ಮಾಡುವಾಗ ಒಂದಿಷ್ಟು ಹಾಲನ್ನು ಹಾಕಿರಿ, ಒಂದಿಷ್ಟು ಕೇಸರಿಯನ್ನು ಹಾಕಿ ರುಬ್ಬಿ ಪೇಸ್ಟ್ ಮಾಡಿ ಮುಖಕ್ಕೆಲ್ಲ ಹಚ್ಚಿ ಫೇಸ್ ಪ್ಯಾಕ್ ಮಾಡಿರಿ. ಹಚ್ಚಿ 1 ಗಂಟೆ ಬಿಟ್ಟು ಬಿಡ್ರಿ. ಬಿಟ್ಟು ಆಮೇಲೆ ತಣ್ಣೀರಿನಿಂದ ವಾಶ್ ಮಾಡಿರಿ. ಇದನ್ನು ಸತತವಾಗಿ 21 ಡೇಸ್ ಮಾಡಿರಿ. ನಿಮ್ಮ ಮುಖದ ಕಳೆಯೇ ಚೇಂಜ್ ಆಗ್ತದೆ. ನೀವು ಕಮಲದ ಹೂವಿನಂತೆ ಕಿಲ ಕಿಲ ಅಂತ ನಗ್ತಾ ಇರ್ತದೆ ನಿಮ್ಮ ಮುಖ. ನಿಮ್ಮ ಚರ್ಮ ಅಷ್ಟು ಹೊಳಪುಯುಕ್ತ ಆಗ್ತದೆ. ಯಾವುದೇ ರೀತಿಯ ಪಾರ್ಶ್ವ ಪರಿಣಾಮ ಇಲ್ಲದೇ ಇರೋ ಈ ರೀತಿಯ ಕಮಲದ ಹೂವನ್ನು ಬಳಕೆ ಮಾಡಿಕೊಂಡು ನೀವು ಸುಂದರವಾಗಿ ಕಾಣಲಿಕ್ಕೆ ಅವಕಾಶ ಇದೆ. ಇನ್ಸ್ಟೆಡ್ ಆಫ್ ಯೂಸಿಂಗ್ ಅದು ಇದು ಕೆಮಿಕಲ್ ಅಥವಾ ಅದು ಇದು ಕಾಸ್ಮೆಟಿಕ್ಸನ್ನು ಬಳಕೆ ಮಾಡೋ ಬದಲು ಇದನ್ನು ಯಾಕೆ ಬಳಕೆ ಮಾಡಬಾರ್ದು? ಇಲ್ಲ ಸರ್, ನಾನು ಎಲ್ಲಿ ಕಮಲದ ಹೂ ತರಕ್ಕೆ ಹೋಗೋಣ, ನಮಗೆ ಸಿಗಬೇಕಲ್ಲ ಸರ್ ಅವು ಅಂದರೆ, ಈ ಕಮಲದ ಹೂವಿನಿಂದ ತಯಾರು ಮಾಡಿರುವಂತಹ ಹಲವಾರು ಲೇಪಗಳು ಆಯುರ್ವೇದದಲ್ಲಿ ಲಭ್ಯ, ಚೂರ್ಣಗಳು ಲಭ್ಯ, ಅಥವಾ ಎಣ್ಣೆಗಳು ಲಭ್ಯ, ತೈಲಗಳು ಲಭ್ಯ. ನಿಮಗೆ ಬೇಕು, ರೆಡಿಮೇಡ್ ಬೇಕು ಅಂತಂದರೆ ಹತ್ತಿರದ ಆಯುರ್ವೇದ ವೈದ್ಯರ ಹತ್ರ ಹೋಗ್ಬೇಕು. ಈ ಥರದ ಲೇಪಗಳನ್ನು ತಂದುಬಿಟ್ಟು ಫೇಸ್ ಪ್ಯಾಕ್ ರೂಪದಲ್ಲಿ ಬಳಕೆ ಮಾಡ್ಕೊಳ್ಳಲಿಕ್ಕೆ ಅವಕಾಶ ಇದೆ. ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿರಿ, ನಿಮಗೆ ಸೂಕ್ತವಾದಂತಹ ಈ ರೀತಿಯ ಔಷಧಿಗಳನ್ನು ಒದಗಿಸಿಕೊಡ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.